ಇದ್ದೀನಿ. ನಾವು ಸಮ್ಮರಲ್ಲಿ ಜಾಸ್ತಿ ಈ ರೀತಿ ವಾಟರ್ ಬಾಟಲ್ಗಳನ್ನು ನಾವು ತುಂಬಿ ಫ್ರಿಜ್ಜಲ್ಲಿ ಇಡ್ತೀವಿ. ಅವಾಗ ಏನಾಗುತ್ತೆ, ಇದರಲ್ಲಿ ಜಾಸ್ತಿ ನೀರು ಸ್ಟೋರ್ ಮಾಡೋದ್ರಿಂದ ಅದ್ರ ಒಳಗಡೆ ಪಾಚಿ ಎಲ್ಲ ಸೇರ್ಕೊಂಡ್ಬಿಡುತ್ತೆ, ಹಾಗೇನೆ ಸ್ಮೆಲ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಸೊ ಆವಾಗ ಇದನ್ನು ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಈ ಒಂದು ಬಾಟ್ಲಲ್ಲಿ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿನ ಹಾಕ್ತಾ ಇದ್ದೀನಿ. ನಂತರ ಒಂದು ಸ್ವಲ್ಪ ಡಿಟರ್ಜೆಂಟ್ ಪೌಡರ್ ಮತ್ತು ಒಂದು ಸ್ವಲ್ಪ ಅಡುಗೆ ಸೋಡಾನು ಕೂಡ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಇದನ್ನು ನೀಟಾಗಿ ಈ ರೀತಿಯಾಗಿ ಶೇಕ್ ಮಾಡಿಕೊಂಡು ಇದನ್ನು 10 ನಿಮಿಷದವರೆಗೂ ಹಾಗೇನೆ ಬಿಟ್ಬಿಡ್ಬೇಕು. ಇದನ್ನ ಮತ್ತೆ ಇನ್ನೊಂದ್ಸರಿ ನೀಟಾಗಿ ಶೇಕ್ ಮಾಡಿಕೊಂಡು ಇದನ್ನ ಓಪನ್ ಮಾಡಿ ನೋಡ್ತಾ ಇರ್ಬೋದು ನೀವು, ಇದರಲ್ಲಿ ಅಕ್ಕಿ ಮತ್ತೆ ಸೋಡಾ ಪುಡಿನ ಹಾಕಿರೋದ್ರಿಂದ ಇದು ನೀಟಾಗಿ ಎಲ್ಲಾನು ಕ್ಲೀನ್ ಆಗಿರುತ್ತೆ, ಸ್ಮೆಲ್ ಕೂಡ ಹೋಗಿರುತ್ತೆ. ಸೊ ಇವಾಗ ಇದನ್ನ ಒಂದು ಬೌಲ್ಗೆ ತೆಗೆದುಕೊಳ್ಳೋಣ. ಈ ಒಂದು ನೀರಿನಿಂದ ನೀವು ಟೈಲ್ಸ್ ಕ್ಲೀನ್ ಮಾಡ್ಕೊಳ್ಬಹುದು, ಸಿಲಿಂಡರ್ ಮೇಲ್ಗಡೆ ಕ್ಯಾಪ್ ಅನ್ನ ಕ್ಲೀನ್ ಮಾಡ್ಕೊಳ್ಬಹುದು. ಇದನ್ನ ಬಿಸಾಕೋದಕ್ಕೆ ಹೋಗ್ಬಿಡಿ, ಇದರಲ್ಲಿ ಸೋಡಾ ಪುಡಿ ಹಾಗೇನೆ ಡಿಟರ್ಜೆಂಟ್ ಪೌಡರ್ ಕೂಡ ಹಾಕಿದೀವಿ. ಸೊ ಹಾಗಾಗಿ ಬಾಟಲ್ ಎಲ್ಲ ಮೇಲ್ಗಡೆ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇವಾಗ ವಾಶ್ ಮಾಡ್ಕೊಂಡು